ವೆಲ್ಕಮ್ ಬ್ಯಾಕ್. ಷಡ್ಯಂತ್ರಿಗಳ ಕಥೆ ಏನಾಯ್ತು, ಒಬ್ಬೊಬ್ಬರನ್ನು ಕರ್ಮ ಹುಡುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಸ್ಪಷ್ಟವಾದಂತಹ ಉದಾಹರಣೆಯನ್ನ ಕೊಡ್ತಾ ಇದೆ. ಒಬ್ಬಂಟಿಯಾಗಿದ್ದಾನೆ ಚಿನ್ನಯ್ಯ, ಮಸ್ಕ್ ಮ್ಯಾನ್. ಅಲ್ಲಿ ಹೂತಿದ್ದೀನಿ ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ದ, ಕಡೆಗೆ ಆಗಿದ್ದೇನು? ಚಿನ್ನಯ್ಯನಿಗೆ ನಡು ನೀರಲ್ಲಿ ಕೈ ಕೊಟ್ಟು ಬುರುಡೆ ಗ್ಯಾಂಗ್ ಎಸ್ಕೆ. ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಬಿದ್ದಿದ್ದ ಈ ಮಸ್ಕ್ ಮ್ಯಾನ್. ಫಸ್ಟ್ ಡೇ ನಾಲ್ಕು ಜನ ವಕೀಲರು ಬಂದ್ರು. ಬೇಲ್ ಸಿಕ್ಕ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಒಬ್ರು ಬರಲಿಲ್ಲ, ಹೆಂಡತಿ ಬರಬೇಕಾಗಿ ಬಂತು. ಚಿನ್ನಯ್ಯನಿಗೆ ಬೇಲ್ ಕೊಡಿಸೋದಕ್ಕೆ ಯಾರು ಕೂಡ ಬರಲಿಲ್ಲ. ಬಿಡುಗಡೆಯ ಬಳಿಕ ಚಿನ್ನಯ್ಯ ಜೀವಕ್ಕೆ ಅಪಾಯ ಇದೆ. ಬಿ ಗ್ಯಾಂಗ್ ನಿಂದ ರಕ್ಷಣೆಗಾಗಿ ಅಂಗಲಾಸ್ತಾ ಇದ್ದಾನೆ ಈ ಚಿನ್ನಯ್ಯ. ಈಗ ಯಾರ ಜೊತೆಗೆ ಸೇರಿಕೊಂಡಿದ್ದಾನೋ ಅವರಿಂದಲೇ ಜೀವ ಭಯ. ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಕತೆ, ಗಡಿಪಾರ್ ಬುರುಡೆ ಗ್ಯಾಂಗ್ ಲೀಡರ್ ತಿಮರೋಡಿ ಗಡಿಪಾರ್. ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ತಿಮರೋಡಿ ಗಡಿಪಾರ್. ಪೊಲೀಸರಿಂದ ತಲೆ ಮರೆಸಿಕೊಂಡು ಮಹೇಶ್ ಶೆಟ್ಟಿ ಅಲೆದಾಡೋದು. ತಿಮರೋಡಿಗಾಗಿ ಬೆಳ್ತಂಗಡಿ ಪೊಲೀಸರು ಹುಡುಕಾಡೋದು. ತಿಮರೋಡಿ ಗಡಿಪಾರು ಆದೇಶ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ರು. ಈತ ಇಲ್ಲಾದ್ರೂ ಕಂಡ್ರೆ ಓಡಿಸ್ರಿ ಇವನ್ನ ಅಂತ ಹೇಳಿ ಜೀಪಲ್ಲಿ ಹೋಗಿ ಮೈಕ್ ಮೂಲಕ ಗಡಿಪಾರು ಆದೇಶವನ್ನು ಅನೌನ್ಸ್ ಮಾಡಿದ್ರು ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದ ಬಗ್ಗೆ. ತನ್ನ ಊರಿಗೆ ತಾನು ಹೋಗದಂತ, ತನ್ನ ಮನೆಗೆ ತಾನು ಹೋಗದಂತ ಪರಿಸ್ಥಿತಿ ಬಂತು. ಇನ್ನ ಗಿರೀಶ್ ಮಟ್ಟಣ್ಣವರ್, ನಮ್ ಜೇಬಲ್ಲಿ ಸಾಕ್ಷಿ ಐತಿ, ನಮ್ದು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾ ಇದ್ದ ಮನುಷ್ಯ ಇವತ್ತು ಪತ್ತೆನೇ ಇಲ್ಲ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೇ ಚಿನ್ನಯ್ಯ ಈಗ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಚಿನ್ನಯ್ಯ ದೂರಿನಿಂದ ಗಿರೀಶ್ ಮಟ್ಟಣ್ಣನವರಿಗೆ ಆತಂಕ ಶುರುವಾಗಿದೆ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗತ್ತೆ. ಇವರೆಲ್ಲ ಒಂದು ಟೈಮಲ್ಲಿ ಏನು ಉರಿದ್ರು ಅಂದ್ರೆ ಅದಕ್ಕೆ ಕವಿಗಳು ಹೇಳಿದ್ದಾರೆ, ಉರಿದರೆ ಉರಿಯಲಿ ಬಿಡು, ಬೂದಿಯಾಗುವರು ಕೊನೆಗೆ ಅಂತ ಹೇಳಿ. ಬುರುಡೆ ಕೇಸ್ ಅನ್ಬೇಡಿ ಅಂತ ಇದೇ ಮಟ್ಟಣ್ಣವರು ಗೋಳಾಟ ಆಗ್ತಿದೆ. ಈಗ ಎಲ್ಲರ ಷಡ್ಯಂತ್ರ ಆಚೆ ಬಂದು ಕರ್ಮ ಇವರನ್ನ ಹುಡುಕೊಂಡು ಹೋಗ್ತಾ ಇದೆ. ಇನ್ನೂ ಆರಂಭ ಆಗಿಲ್ಲ, ಇನ್ನು ಮುಂದೆ ಭಾರಿ ವಿಚಾರಗಳು ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ಸಮೀರ್ನ ವಿಚಾರ ನೋಡಿ, ಕೊನೆಯಲ್ಲಿ ಈತ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಸಮೀರ ಯಾರದೋ ಮಾತನ್ನ ಕೇಳ್ಕೊಂಡು ಏನೇನೋ ವಿಡಿಯೋ ಮಾಡ್ದ, ಡಿಸ್ಕ್ಲೇಮರ್ ಬೇರೆ ಹಾಕೊಂಡ. ಅದಕ್ಕೆ ಪುಂಗಿ ಊದ್ತಾ ಇದ್ದಂತ ಈ ಪುಂಗಿ ಪುರಾಣದ ಸಮೀರ ಯೂಟ್ಯೂಬರ್ ನಾಪತ್ತೆ. ಈ ಹಿಂದೆ ಸಮೀರ್ಗೆ ಯಾರು ಬಾಡಿಗೆ ಮನೆ ಕೊಡ್ಲಿಲ್ಲ. ಆ ತೊಂದರೆಯನ್ನ ಈತನೇ ಬಂದು ಹೇಳ್ಕೊಂಡ, ನನಗೆ ಬಾಡಿಗೆ ಮನೆ ಯಾರು ಕೊಡ್ತಾನೆ ಇಲ್ಲ ಅಂತ ಹೇಳಿ. ಬಾಡಿಗೆ ಮನೆ ಸಿಗದೆ ಯೂಟ್ಯೂಬರ್ ಪರದಾಡಿದ್ದ. ಇದೀಗ ಸಮೀರ್ ವಿರುದ್ಧ ಚಿನ್ನಯ್ಯನೂ ದೂರು ಕೊಟ್ಟಿರೋದು. ಅಂದ್ರೆ ಚಿನ್ನಯ್ಯ ಸಮೀರ್ನ ವಿರುದ್ಧನೂ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಆತಂಕ ಶುರುವಾಗಿದೆ. ವಿಚಾರಣೆ ಕರೆದ ತಕ್ಷಣ ಬರಲಿಲ್ಲ, ಎಲ್ಲರೂ ಎಸ್ಕೇಪ್. ಈಗ ಯಾರು ಇಲ್ಲ, ಯಾರು ಲೈವ್ ಬರ್ತಾ ಇಲ್ಲ. ಇವರು ತಮ್ಮ ಅಕೌಂಟ್ ಇಂದ ಎಲ್ಲೋದ್ರು ಇವರು? ಉತ್ತರ ಶೀಘ್ರದಲ್ಲೇ ಸಿಗ್ಲಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಷಡ್ಯಂತ್ರಿಗಳ ಕಥೆ ಏನಾಯ್ತು, ಒಬ್ಬೊಬ್ಬರನ್ನು ಕರ್ಮ ಹುಡುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಸ್ಪಷ್ಟವಾದಂತಹ ಉದಾಹರಣೆಯನ್ನ ಕೊಡ್ತಾ ಇದೆ. ಒಬ್ಬಂಟಿಯಾಗಿದ್ದಾನೆ ಚಿನ್ನಯ್ಯ, ಮಸ್ಕ್ ಮ್ಯಾನ್. ಅಲ್ಲಿ ಹೂತಿದ್ದೀನಿ ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ದ, ಕಡೆಗೆ ಆಗಿದ್ದೇನು? ಚಿನ್ನಯ್ಯನಿಗೆ ನಡು ನೀರಲ್ಲಿ ಕೈ ಕೊಟ್ಟು ಬುರುಡೆ ಗ್ಯಾಂಗ್ ಎಸ್ಕೆ. ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಬಿದ್ದಿದ್ದ ಈ ಮಸ್ಕ್ ಮ್ಯಾನ್. ಫಸ್ಟ್ ಡೇ ನಾಲ್ಕು ಜನ ವಕೀಲರು ಬಂದ್ರು. ಬೇಲ್ ಸಿಕ್ಕ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಒಬ್ರು ಬರಲಿಲ್ಲ, ಹೆಂಡತಿ ಬರಬೇಕಾಗಿ ಬಂತು. ಚಿನ್ನಯ್ಯನಿಗೆ ಬೇಲ್ ಕೊಡಿಸೋದಕ್ಕೆ ಯಾರು ಕೂಡ ಬರಲಿಲ್ಲ. ಬಿಡುಗಡೆಯ ಬಳಿಕ ಚಿನ್ನಯ್ಯ ಜೀವಕ್ಕೆ ಅಪಾಯ ಇದೆ. ಬಿ ಗ್ಯಾಂಗ್ ನಿಂದ ರಕ್ಷಣೆಗಾಗಿ ಅಂಗಲಾಸ್ತಾ ಇದ್ದಾನೆ ಈ ಚಿನ್ನಯ್ಯ. ಈಗ ಯಾರ ಜೊತೆಗೆ ಸೇರಿಕೊಂಡಿದ್ದಾನೋ ಅವರಿಂದಲೇ ಜೀವ ಭಯ. ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಕತೆ, ಗಡಿಪಾರ್ ಬುರುಡೆ ಗ್ಯಾಂಗ್ ಲೀಡರ್ ತಿಮರೋಡಿ ಗಡಿಪಾರ್. ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ತಿಮರೋಡಿ ಗಡಿಪಾರ್. ಪೊಲೀಸರಿಂದ ತಲೆ ಮರೆಸಿಕೊಂಡು ಮಹೇಶ್ ಶೆಟ್ಟಿ ಅಲೆದಾಡೋದು. ತಿಮರೋಡಿಗಾಗಿ ಬೆಳ್ತಂಗಡಿ ಪೊಲೀಸರು ಹುಡುಕಾಡೋದು. ತಿಮರೋಡಿ ಗಡಿಪಾರು ಆದೇಶ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ರು. ಈತ ಇಲ್ಲಾದ್ರೂ ಕಂಡ್ರೆ ಓಡಿಸ್ರಿ ಇವನ್ನ ಅಂತ ಹೇಳಿ ಜೀಪಲ್ಲಿ ಹೋಗಿ ಮೈಕ್ ಮೂಲಕ ಗಡಿಪಾರು ಆದೇಶವನ್ನು ಅನೌನ್ಸ್ ಮಾಡಿದ್ರು ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದ ಬಗ್ಗೆ. ತನ್ನ ಊರಿಗೆ ತಾನು ಹೋಗದಂತ, ತನ್ನ ಮನೆಗೆ ತಾನು ಹೋಗದಂತ ಪರಿಸ್ಥಿತಿ ಬಂತು. ಇನ್ನ ಗಿರೀಶ್ ಮಟ್ಟಣ್ಣವರ್, ನಮ್ ಜೇಬಲ್ಲಿ ಸಾಕ್ಷಿ ಐತಿ, ನಮ್ದು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾ ಇದ್ದ ಮನುಷ್ಯ ಇವತ್ತು ಪತ್ತೆನೇ ಇಲ್ಲ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೇ ಚಿನ್ನಯ್ಯ ಈಗ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು.
ಚಿನ್ನಯ್ಯ ದೂರಿನಿಂದ ಗಿರೀಶ್ ಮಟ್ಟಣ್ಣವರಿಗೆ ಆತಂಕ ಶುರುವಾಗಿದೆ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗತ್ತೆ. ಇವರೆಲ್ಲ ಒಂದು ಟೈಮಲ್ಲಿ ಏನು ಉರಿದ್ರು ಅಂದ್ರೆ ಅದಕ್ಕೆ ಕವಿಗಳು ಹೇಳಿದ್ದಾರೆ, ಉರಿದರೆ ಉರಿಯಲಿ ಬಿಡು ಬೂದಿಯಾಗುವರು ಕೊನೆಗೆ ಅಂತ ಹೇಳಿ. ಬುರುಡೆ ಕೇಸ್ ಅನ್ಬೇಡಿ ಅಂತ ಇದೇ ಮಟ್ಟಣ್ಣವರು ಗೋಳಾಟ ಆಗ್ತಿದೆ. ಈಗ ಎಲ್ಲರ ಷಡ್ಯಂತ್ರ ಆಚೆ ಬಂದು ಕರ್ಮ ಇವರನ್ನ ಹುಡುಕೊಂಡು ಹೋಗ್ತಾ ಇದೆ. ಇನ್ನೂ ಆರಂಭ ಆಗಿಲ್ಲ, ಇನ್ನು ಮುಂದೆ ಭಾರಿ ವಿಚಾರಗಳು ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ಸಮೀರ್ನ ವಿಚಾರ ನೋಡಿ, ಕೊನೆಯಲ್ಲಿ ಈತ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಸಮೀರ ಯಾರದೋ ಮಾತನ್ನ ಕೇಳ್ಕೊಂಡು ಏನೇನೋ ವಿಡಿಯೋ ಮಾಡ್ದ, ಡಿಸ್ಕ್ಲೇಮರ್ ಬೇರೆ ಹಾಕೊಂಡ. ಅದಕ್ಕೆ ಪುಂಗಿ ಊದ್ತಾ ಇದ್ದಂತ ಈ ಪುಂಗಿ ಪುರಾಣದ ಸಮೀರ ಯೂಟ್ಯೂಬರ್ ನಾಪತ್ತೆ. ಈ ಹಿಂದೆ ಸಮೀರ್ಗೆ ಯಾರು ಬಾಡಿಗೆ ಮನೆ ಕೊಡ್ಲಿಲ್ಲ. ಆ ತೊಂದರೆಯನ್ನ ಈತನೇ ಬಂದು ಹೇಳ್ಕೊಂಡ, ನನಗೆ ಬಾಡಿಗೆ ಮನೆ ಯಾರು ಕೊಡ್ತಾನೆ ಇಲ್ಲ ಅಂತ ಹೇಳಿ. ಬಾಡಿಗೆ ಮನೆ ಸಿಗದೆ ಯೂಟ್ಯೂಬರ್ ಪರದಾಡಿದ್ದ. ಇದೀಗ ಸಮೀರ್ ವಿರುದ್ಧ ಚಿನ್ನಯ್ಯನೂ ದೂರು ಕೊಟ್ಟಿರೋದು, ಅಂದ್ರೆ ಚಿನ್ನಯ್ಯ ಸಮೀರ್ನ ವಿರುದ್ಧನೂ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಆತಂಕ ಶುರುವಾಗಿದೆ. ವಿಚಾರಣೆ ಕರೆದ ತಕ್ಷಣ ಬರಲಿಲ್ಲ, ಎಲ್ಲರೂ ಎಸ್ಕೇಪ್. ಈಗ ಯಾರು ಇಲ್ಲ, ಯಾರು ಲೈವ್ ಬರ್ತಾ ಇಲ್ಲ. ಇವರು ತಮ್ಮ ಅಕೌಂಟ್ ಇಂದ ಎಲ್ಲೋದ್ರು ಇವರು? ಉತ್ತರ ಶೀಘ್ರದಲ್ಲೇ ಸಿಗ್ಲಿಕ್ಕಿದೆ. ವೆಲ್ಕಮ್ ಬ್ಯಾಕ್. ಷಡ್ಯಂತ್ರಿಗಳ ಕಥೆ ಏನಾಯ್ತು, ಒಬ್ಬೊಬ್ಬರನ್ನು ಕರ್ಮ ಹುಡುಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಸ್ಪಷ್ಟವಾದಂತಹ ಉದಾಹರಣೆಯನ್ನ ಕೊಡ್ತಾ ಇದೆ. ಒಬ್ಬಂಟಿಯಾಗಿದ್ದಾನೆ ಚಿನ್ನಯ್ಯ, ಮಸ್ಕ್ ಮ್ಯಾನ್. ಅಲ್ಲಿ ಹೂತಿದ್ದೀನಿ ಇಲ್ಲಿ ಹೂತಿದ್ದೀನಿ ಅಂತ ಹೇಳ್ದ. ಕಡೆಗೆ ಆಗಿದ್ದೇನು, ಚಿನ್ನಯ್ಯನಿಗೆ ನಡು ನೀರಲ್ಲಿ ಕೈ ಕೊಟ್ಟು ಬುರುಡೆ ಗ್ಯಾಂಗ್ ಎಸ್ಕೆ. ಬೇಲ್ ಸಿಕ್ಕರೂ ಕೂಡ ಜೈಲಲ್ಲೇ ಬಿದ್ದಿದ್ದ ಈ ಮಸ್ಕ್ ಮ್ಯಾನ್. ಫಸ್ಟ್ ಡೇ 4 ಜನ ವಕೀಲರು ಬಂದ್ರು. ಬೇಲ್ ಸಿಕ್ಕ ಮೇಲೆ ಬಿಡಿಸ್ಕೊಂಡು ಹೋಗೋದಕ್ಕೆ ಒಬ್ರು ಬರಲಿಲ್ಲ, ಹೆಂಡತಿ ಬರಬೇಕಾಗಿ ಬಂತು. ಚಿನ್ನಯ್ಯನಿಗೆ ಬೇಲ್ ಕೊಡಿಸೋದಕ್ಕೆ ಯಾರು ಕೂಡ ಬರಲಿಲ್ಲ. ಬಿಡುಗಡೆಯ ಬಳಿಕ ಚಿನ್ನಯ್ಯ ಜೀವಕ್ಕೆ ಅಪಾಯ ಇದೆ. ಬಿ ಗ್ಯಾಂಗ್ನಿಂದ ರಕ್ಷಣೆಗಾಗಿ ಅಂಗಲಾಸ್ತಾ ಇದ್ದಾನೆ ಈ ಚಿನ್ನಯ್ಯ. ಈಗ ಯಾರ ಜೊತೆಗೆ ಸೇರಿಕೊಂಡಿದ್ದಾನೋ ಅವರಿಂದಲೇ ಜೀವ ಭಯ. ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇರೋದು. ಇನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಕತೆ, ಗಡಿಪಾರ್ ಬುರುಡೆ ಗ್ಯಾಂಗ್ ಲೀಡರ್ ತಿಮರೋಡಿ ಗಡಿಪಾರ್. ದಕ್ಷಿಣ ಕನ್ನಡದಿಂದ ರಾಯಚೂರಿಗೆ ತಿಮರೋಡಿ ಗಡಿಪಾರ್. ಪೊಲೀಸರಿಂದ ತಲೆ ಮರೆಸಿಕೊಂಡು ಮಹೇಶ್ ಶೆಟ್ಟಿ ಅಲೆದಾಡೋದು. ತಿಮರೋಡಿಗಾಗಿ ಬೆಳ್ತಂಗಡಿ ಪೊಲೀಸರು ಹುಡುಕಾಡೋದು. ತಿಮರೋಡಿ ಗಡಿಪಾರು ಆದೇಶ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿದ್ರು. ಈತ ಇಲ್ಲಾದ್ರೆ ಕಂಡ್ರೆ ಓಡಿಸ್ರಿ ಇವನ್ನ ಅಂತ ಹೇಳಿ ಜೀಪಲ್ಲಿ ಹೋಗಿ ಮೈಕ್ ಮೂಲಕ ಗಡಿಪಾರು ಆದೇಶವನ್ನು ಅನೌನ್ಸ್ ಮಾಡಿದ್ರು ಈ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದ ಬಗ್ಗೆ. ತನ್ನ ಊರಿಗೆ ತಾನು ಹೋಗದಂತ, ತನ್ನ ಮನೆಗೆ ತಾನು ಹೋಗದಂತ ಪರಿಸ್ಥಿತಿ ಬಂತು. ಇನ್ನ ಗಿರೀಶ್ ಮಟ್ಟಣ್ಣವರ್, ನಮ್ ಜೇಬಲ್ಲಿ ಸಾಕ್ಷಿ ಐತಿ, ನಮ್ದು ಹಂಗೈತಿ ಹಿಂಗೈತಿ ಅಂತ ಹೇಳ್ತಾ ಇದ್ದ ಮನುಷ್ಯ ಇವತ್ತು ಪತ್ತೆನೇ ಇಲ್ಲ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವೇ ಚಿನ್ನಯ್ಯ ಈಗ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಚಿನ್ನಯ್ಯ ದೂರಿನಿಂದ ಗಿರೀಶ್ ಮಟ್ಟಣ್ಣವರಿಗೆ ಆತಂಕ ಶುರುವಾಗಿದೆ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗತ್ತೆ. ಇವರೆಲ್ಲ ಒಂದು ಟೈಮಲ್ಲಿ ಏನು ಉರಿದ್ರು ಅಂದ್ರೆ ಅದಕ್ಕೆ ಕವಿಗಳು ಹೇಳಿದ್ದಾರೆ, ಉರಿದರೆ ಉರಿಯಲಿ ಬಿಡು ಬೂದಿಯಾಗುವರು ಕೊನೆಗೆ ಅಂತ ಹೇಳಿ. ಬುರುಡೆ ಕೇಸ್ ಅನ್ಬೇಡಿ ಅಂತ ಇದೇ ಮಟ್ಟಣ್ಣವರು ಗೋಳಾಟ ಆಗ್ತಿದೆ. ಈಗ ಎಲ್ಲರ ಷಡ್ಯಂತ್ರ ಆಚೆ ಬಂದು ಕರ್ಮ ಇವರನ್ನ ಹುಡುಕೊಂಡು ಹೋಗ್ತಾ ಇದೆ. ಇನ್ನೂ ಆರಂಭ ಆಗಿಲ್ಲ, ಇನ್ನು ಮುಂದೆ ಭಾರಿ ವಿಚಾರಗಳು ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ಸಮೀರ್ನ ವಿಚಾರ ನೋಡಿ, ಕೊನೆಯಲ್ಲಿ ಈತ ಲಾಸ್ಟ್ ಬಟ್ ನಾಟ್ ಲೀಸ್ಟ್. ಸಮೀರ ಯಾರದೋ ಮಾತನ್ನ ಕೇಳ್ಕೊಂಡು ಏನೇನೋ ವಿಡಿಯೋ ಮಾಡ್ದ, ಡಿಸ್ಕ್ಲೇಮರ್ ಬೇರೆ ಹಾಕೊಂಡ. ಅದಕ್ಕೆ ಪುಂಗಿ ಊದ್ತಾ ಇದ್ದಂತ ಈ ಪುಂಗಿ ಪುರಾಣದ ಸಮೀರ ಯೂಟ್ಯೂಬರ್ ನಾಪತ್ತೆ. ಈ ಹಿಂದೆ ಸಮೀರ್ಗೆ ಯಾರು ಬಾಡಿಗೆ ಮನೆ ಕೊಡ್ಲಿಲ್ಲ. ಆ ತೊಂದರೆಯನ್ನ ಈತನೇ ಬಂದು ಹೇಳ್ಕೊಂಡ, ನನಗೆ ಬಾಡಿಗೆ ಮನೆ ಯಾರು ಕೊಡ್ತಾನೆ ಇಲ್ಲ ಅಂತ ಹೇಳಿ. ಬಾಡಿಗೆ ಮನೆ ಸಿಗದೆ ಯೂಟ್ಯೂಬರ್ ಪರದಾಡಿದ್ದ. ಇದೀಗ ಸಮೀರ್ ವಿರುದ್ಧ ಚಿನ್ನಯ್ಯನೂ ದೂರು ಕೊಟ್ಟಿರೋದು, ಅಂದ್ರೆ ಚಿನ್ನಯ್ಯ ಸಮೀರ್ನ ವಿರುದ್ಧನೂ ದೂರು ಕೊಟ್ಟಿರೋದು. ಜೀವ ಬೆದರಿಕೆ ಇರೋದಾಗಿ ಚಿನ್ನಯ್ಯ ದೂರು ಕೊಟ್ಟಿರೋದು. ಯೂಟ್ಯೂಬರ್ ಸಮೀರ್ಗೆ ಮತ್ತೆ ಆತಂಕ ಶುರುವಾಗಿದೆ. ವಿಚಾರಣೆ ಕರೆದ ತಕ್ಷಣ ಬರಲಿಲ್ಲ, ಎಲ್ಲರೂ ಎಸ್ಕೇಪ್. ಈಗ ಯಾರು ಇಲ್ಲ, ಯಾರು ಲೈವ್ ಬರ್ತಾ ಇಲ್ಲ. ಇವರು ತಮ್ಮ ಅಕೌಂಟ್ ಇಂದ ಎಲ್ಲೋದ್ರು ಇವರು? ಉತ್ತರ ಶೀಘ್ರದಲ್ಲೇ ಸಿಗ್ಲಿಕ್ಕಿದೆ.